ಈ ದಿನ ಬಂಗಾರಪೇಟೆ ಪುರಸಭೆಯಲ್ಲಿ ಬಂಗಾರಪೇಟೆ ಬಜಾರ್ ರಸ್ತೆಯ ಒಂದು ನಗರದ ವರ್ತಕರ ಸಭೆಯನ್ನು ಕರೆದಿದ್ದು, ಬಜಾರ್ ರಸ್ತೆ ಮತ್ತು ಬರ್ ರಸ್ತೆ, ಎಂಎಂ ರಸ್ತೆ ಮುಂತಾದ ರಸ್ತೆಗಳಲ್ಲಿ ಡ್ರೈನು ಮತ್ತು ಸಿಮೆಂಟ್ ರಸ್ತೆಯನ್ನು ಮಾಡಬೇಕಾಗಿರೋದ್ರಿಂದ ಬಜಾರ್ ರಸ್ತೆಯಲ್ಲಿ ಅಂಗಡಿ ಮಾಲೀಕರ ಸಭೆಯನ್ನು ಕರೆದು ಕನಿಷ್ಠ ಪಕ್ಷ 8ರಿಂದ 10 ದಿನಗಳ ಅಂಗಡಿ ಪಟ್ಟಿಯನ್ನು ಹಂಚಬೇಕು ಅಂತೇಳಿ ಮನವಿಗೆ ಬಂಗಾರಪೇಟೆಯ ಚಿಲ್ಲರೆ ವರ್ತಕರ ಸಂಘ, ಚಾವಡಿ ಮತ್ತು ಮೆಡಿಕಲ್ ಸಂಸ್ಥೆಗಳು ಇವೆಲ್ಲ ಸೇರಿ ನಿಮ್ಮ ಅಭಿವೃದ್ಧಿಗೆ ನಾವು ಯಾವತ್ತೂ ಸಹಕಾರ ಕೊಡ್ತೀವಿ, ಮುಂದೆ ಕೂಡ ಕೊಡ್ತೀವಿ. ಹಾಗಾಗಿ ಖಂಡಿತವನ್ನು ಕೂಡ ಒಂದು ವಾರಗಳ ಕಾಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಡ್ರೈನು ಸಿಮೆಂಟ್ ರಸ್ತೆ ಮಾಡಲಿಕ್ಕೆ ಸಹಕಾರವನ್ನು ಕೊಡ್ತೀವಿ ಎಂದು ಮಾತನಾಡಿದ್ದಾರೆ. ನಾವು ಈಗಾಗಲೇ ಏನು ನಗರದಲ್ಲಿ ಪ್ರತಿ ರಸ್ತೆಯನ್ನು ಅಗಲೀಕರಣ ಮಾಡ್ತಕ್ಕಂಥದ್ದು, ಸ್ಪಂಪನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು, ಡ್ರೈನೇಜ್ ಮಾಡ್ತಕ್ಕಂಥದ್ದು, ಹೈಮಾಸ್ ಸೈಟ್ಗಳನ್ನ ಅಳವಡಿಸ್ತಕ್ಕಂಥದ್ದು, ಒತ್ತುವರಿಯನ್ನು ತೆರವು ಮಾಡ್ತಕ್ಕಂಥದ್ದು ಎಲ್ಲ ಕೆಲಸಗಳನ್ನು ಮಾಡ್ತಾ ಬರ್ತಾಯಿದ್ದೀವಿ. ಬಂಗಾರಪೇಟೆ ಜನತೆ ಎಲ್ಲರೂ ಕೂಡ ನಮ್ಮ ಅಭಿವೃದ್ಧಿಗೆ ಸಹಕಾರ ಕೊಡ್ತಾ ಇದ್ದಾರೆ. ನಾನೆಲ್ಲರಿಗೂ ಚಿರುಣಿಯಾಗಿದ್ದೇನೆ. ಇವತ್ತು ಕೂಡ ಬಜಾರ್ ರಸ್ತೆ ಎಲ್ಲ ಪ್ರಮುಖ ವಾಣಿಜ್ಯ ಬಂದು ಬಜಾರ್ ರಸ್ತೆಯನ್ನು ಒಂದು ವಾರ ಕಾಲ ಬಂದ್ ಮಾಡಿ ಅಭಿವೃದ್ಧಿಗೆ ಸಹಕಾರ ಕೊಡ್ತೀವಿ ಮಾತ್ರ ಹೇಳಿದ್ದಾರೆ. ಹಾಗಾಗಿ ನಾನು ಎಲ್ಲ ವರ್ತಕ ಸಂಘದ ಎಲ್ಲ ಸಮುದಾಯಗಳ ಎಲ್ಲ ಅಂಗಡಿ ಮಾಲೀಕರಿಗೆ ತಾಲೂಕು ಆಡಳಿತ ನಗರಸಭೆ ಪರವಾಗಿ ಅಭಿನಂದನೆ, ನಾನು ಧನ್ಯವಾದಗಳನ್ನು ಹೇಳ್ತೇನೆ. ತಾವೆಲ್ಲ ಸಹಕಾರ ಕೊಡಿ. ಬಂಗಾರಪೇಟೆಯನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ತಮ್ಮನ್ನು ಕೂಡ ಬರಬೇಡಿ. ಈ ಸಭೆಗೆ ಹಾಜರಾಗಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ. ಧನ್ಯವಾದ. ಮಾಡಬೇಕಾದಾಗ ಸಹಜವಾಗಿ ಕೂಡ 2-3 ಗಂಟೆ 6 ಗಂಟೆ ಮತ್ತು ಲೈನ್ ತೆಗೆಸ್ತೀವಿ. ಯಾಕಂದರೆ ಸುಮಾರು 60-70 ವರ್ಷದಿಂದ ಆಗಿರ್ತಕ್ಕಂಥ ಪೋಲುಗಳು ಈಗಾಗಲೇ ಬೆಂಡಾಗಿದ್ದಾವೆ, ಮುರಿದಿದ್ದಾವೆ. ಹೊಸ ಪೋಲುಗಳನ್ನು ಹಾಕಿ ಮತ್ತು ಸ್ಪನ್ ಪೋಲುಗಳನ್ನು ನಾವಿವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ನಾವು ಪರಿಚಯ ಮಾಡಿ ಸ್ಪನ್ ಪೋಲ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಲೈನಿಗಳನ್ನು ಬದಲಿಸೋದ್ರಿಂದ ಸಹಜವಾಗಿ ವಿದ್ಯುತ್ತಿನ ಸಮಸ್ಯೆ ಆಗ್ತಕ್ಕಂಥ ಸಹಜ. ದಯಮಾಡಿ ಒಂದು ದಿವಸ ನಮ್ಮ ಒಟ್ಟಿಗೆ ಸಹಕಾರ ಕೊಟ್ಟರೆ ಆ ಸಮಸ್ಯೆ ಪರಿಹಾರ ಆಗ್ತದೆ. ಫೇಸ್ಬುಕ್ಕಲ್ಲಿ ಆಗ್ತಕ್ಕಂಥವ್ರಿಗೆ, ವಾಟ್ಸಪ್ಪಲ್ಲಿ ಆಗ್ತಕ್ಕಂಥವ್ರಿಗೆ ಸಾಮಾಜಿಕ ಜ್ಞಾನ ಇಲ್ಲ. ಅವರ್ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿಲ್ಲ. ಅವರ್ಯಾವತ್ತೂ ಕೂಡ ಈ ಸಮಸ್ಯೆ ಅಂದರೆ ಏನು, ರಸ್ತೆ ಅಂದರೆ ಏನು, ಚರಂಡಿ ಅಂದರೆ ಏನು, ವಿದ್ಯುತ್ತನ್ನು ಯಾವ ಸರಿಪಡಿಸ್ಬೇಕು ಯಾವುದೋ ಅವ್ರಿಗೆ ಗೊತ್ತಿಲ್ಲ. ಪಾಪ ತಕ್ಕವರು ಎಲ್ಲ ಚೇಷ್ಟೆ ಮಾಡೋದಕ್ಕೆ ಆಗ್ತಾರೆ. ಅದಕ್ಕೆ ಯಾರು ನಮ್ಮ ಅಧಿಕಾರಿಗಳನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಏನಿದ್ರು ಕೂಡ 1-2 ದಿವಸ ಸಮಸ್ಯೆ ಆಗ್ಬೋದು, ಅದು ಪರ್ಮನೆಂಟ್ ಅಲ್ಲ. ಒಂದು ಸರಿ ಫೋನ್ಗಳನ್ನು ಬದಲಾಯಿಸಿ ನಿಮ್ಮ ಲೈನನ್ನು ಹೊಸ್ತಾ ಹಾಕಿಕೊಟ್ರೆ ಬಹುಶಃ ನಿಮಗೆ 20 ವರ್ಷದ ಸಮಸ್ಯೆ ಇರೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಮನವಿಯನ್ನು ಮಾಡ್ತೀನಿ.